ಓಕೆ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಪೋಲಾರ್ ಮತ್ತು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಆ ಪೋಲಾರ್ ಮತ್ತು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸಲ್ಲಿ ಏನು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಇರುತ್ತೋ ನಾವು ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಏನಾಗ್ತಾ ಇತ್ತು, ದೆರ್ ಈಸ್ ಎ ಸ್ಮಾಲ್ ಸಪರೇಷನ್ ಹ್ಯಾಸ್ ಟು ಬಿ ಟೇಕನ್ ಪ್ಲೇಸ್. ಸ್ವಲ್ಪ ಚೇಂಜಸ್ ಆ ಸೆಂಟರ್ ಆಫ್ ದ ಪಾಸಿಟಿವ್ ಮತ್ತು ಸೆಂಟರ್ ಆಫ್ ದ ನೆಗೆಟಿವ್ ಚಾರ್ಜಸ್ ಚೇಂಜ್ ಆಗಿ ನಮ್ಗೆ ಏನಾಗ್ತಿತ್ತು, ಪೋಲರೈಸ್ಡ್ ಆಗ್ತಾ ಇತ್ತು. ಅಂದರೆ ಏನು ಹೇಳ್ತಾ ಇದ್ವಿ, ಡೈಎಲೆಕ್ಟ್ರಿಕ್ ಈಸ್ ಪೋಲರೈಸ್ಡ್ ಅಂತ ಹೇಳ್ತಾ ಇದ್ವಿ. ಸೊ ಆಫ್ಟರ್ ವಿ ಆರ್ ಪ್ಲೇಸಿಂಗ್ ಇಟ್ ಇನ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾದರೆ ಪೋಲರೈಸೇಷನ್ ಯಾವ ರೀತಿ ಡಿಫೈನ್ ಮಾಡ್ತೀವಿ? ಆ ಒಂದು ಸಪರೇಷನ್ ಆಗೋದ್ರಿಂದ ಏನಾಯಿತು ನಮಗೆ ಗೊತ್ತಿದೆ. ಸೊ ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಚಾರ್ಜಸ್ಸು ಸಪರೇಟ್ ಆಗಿದೆ, ಅವೆರಡು ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ ಏನಂತ ಕರಿದ್ವಿ, ಅದನ್ನು ಡೈಪೋಲ್ ಅಂತ ಕರಿದ್ವಿ. ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಹಾಗಾದ್ರೆ ಏನಾಯ್ತು, ಅಲ್ಲಿ ಡೈಪೋಲ್ ಮೂಮೆಂಟು ನಮಗೆ ಸಿಗ್ತಾ ಇತ್ತು. ಓಕೆ, ಸೊ ಈ ಪೋಲರೈಸೇಷನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಪ್ಪ ಅಂದರೆ, ಸೊ ವಾಟ್ ಎವರ್ ದ ಡೈಪೋಲ್ ಮೂಮೆಂಟ್ ಈಸ್ ದೇರ್ ಫಾರ್ ದ ಯೂನಿಟ್ ವಾಲ್ಯೂಮ್ ಆಫ್ ದ ಡೈಎಲೆಕ್ಟ್ರಿಕ್. ಸೊ ಅದನ್ನು ತೊಗೊಂಡು ನಾವು ಈ ಪೋಲರೈಸೇಷನ್ನ ಡಿಫೈನ್ ಮಾಡ್ತೀವಿ. ಯಾವುದರಲ್ಲಿ? ಇನ್ ಕೇಸ್ ಆಫ್ ದ ಡೈಎಲೆಕ್ಟ್ರಿಕ್ಸ್. ಅಂದರೆ ಇವಾಗ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ತೊಗೊಂಡಿದ್ವಿ. ಈ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಲಿ ಏನಿದೆ, ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಸು ಸಪ್ರೇಟ್ ಆಗಿದೆ ಲೈಕ್ ದಿಸ್. ಓಕೆ, ಸೊ ಈಗ ನಾನು ಪೋಲರೈಸೇಷನ್ ಡಿಫೈನ್ ಮಾಡಬೇಕಂದ್ರೆ ಒಂದು ಯೂನಿಟ್ ವಾಲ್ಯೂಮ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಇಸ್ ಅ ಯೂನಿಟ್ ವಾಲ್ಯೂಮ್ ವಿ ಅಥವಾ ಡಿ ವಿ ಅಂತ ತಗೋ. ಓಕೆ, ಸೊ ಹೌ ವಿ ಆರ್ ಡಿಫೈನ್ ದಿಸ್ ಪೋಲರೈಸೇಷನ್? ಹಾಗಾದರೆ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ, ದ ಪೋಲರೈಸೇಷನ್ ಈಸ್ ಡಿಫೈನ್ಡ್ ಆಸ್ ದ ಡೈಪೋಲ್ ಮೂಮೆಂಟ್, ದಿ ಡೈಪೋಲ್ ಮೂಮೆಂಟ್. ಯಾಕೆಂದರೆ ಇಲ್ಲಿ ಏನಾಗ್ತಾ ಇದೆ, so moment has to be produced and two opposite charges is there. So we get the what? Dipole moment. The dipole moment per unit volume of the dielectric is called polarization. ಅದನ್ನು ನಾವು ಪೋಲರೈಸೇಷನ್ ಅಂತ ಕರಿತೀವಿ. ಓಕೆ, and observe carefully, it is also known as the polarization density vector. ಇದನ್ನು ನಾವು polarization density vector ಅಂತ ಕರಿತೀವಿ. It is also known as polarization density vector. Polarization density vector. So suppose if I take a linear dielectric, ಅಂದರೆ ನಾನು ಒಂದು ಲೀನಿಯರ್ ಡೈಎಲೆಕ್ಟ್ರಿಕ್ನ ತೊಗೊಂಡ್ರೆ, ಸೊ ದಿಸ್ ವಾಟ್ ಎವರ್ ದ ಡೈಪೋಲ್ ಮೂಮೆಂಟ್ ಈಸ್ ಪ್ರೊಡ್ಯೂಸ್, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಡೈಪೋಲ್ ಮೂಮೆಂಟ್ ದಟ್ ಈಸ್ ನಮಗೆ ಆಲ್ರೆಡಿ ಗೊತ್ತಿದೆ, ಡೈಪೋಲ್ ಮೂಮೆಂಟ್ನ ಪಿ ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ದಿಸ್ ಡೈಪೋಲ್ ಮೂಮೆಂಟ್ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ, ಸೊ ಅದಕ್ಕೆ ಪ್ರಪೋರ್ಷನಾಲಿಟಿನ ಇಲ್ಲಿ ಇರುತ್ತೆ. ಓಕೆ, ಸೊ ಈ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದರೆ ನಮಗೆ ದಿಸ್, ಇಫ್ ಕ್ಯಾನ್ ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ವಿ ಗೆಟ್ ಸಮ್ ಕಾನ್ಸ್ಟೆಂಟ್. ದಟ್ ಕಾನ್ಸ್ಟೆಂಟ್ ವಿ ಕಾಲ್ಡ್ ಆಸ್ ದ ಸಸೆಪ್ಟಿಬಿಲಿಟಿ ಆಫ್ ದ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ಹಿಯರ್ ಆಫ್ಟರ್ ಇಟ್ ಇಸ್ ಪೋಲರೈಸೇಷನ್, ಸೊ ದಟ್ಸ್ ವೈ ವಿ ಕ್ಯಾನ್ ಇಂಡಿಕೇಟ್ ವಿತ್ ಪಿ, ಅಥವಾ ಈ ಇದ ಇಂಡಿಕೇಟ್ ಮಾಡ್ತೀವಿ ಸಿ. ಝೈ ಇ ಅಂತ ಕರಿತೀವಿ. ಝೈ, ದಿಸ್ ಸಿಂಬಲ್ ಇಂಡಿಕೇಟ್ಸ್ ವಾಟ್? ಝೈ into the what? Electric field. Observe carefully. ಏನಿದೆ ಕಾನ್ಸ್ಟೆಂಟ್ ಅಂತಂದರೆ, ಸೊ ಇದು ದಿಸ್ ವಿ ಕಾಲ್ಡ್ as the proportionality constant. ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನು ಹೇಳ್ತಪ್ಪ ಅಂತಂದರೆ, ಸಸೆಪ್ಟಿಬಿಲಿಟಿ ಆಫ್ ದ ಡೈಎಲೆಕ್ಟ್ರಿಕ್. ಸಸೆಪ್ಟಿಬಿಲಿಟಿ ಆಫ್ ದ ಡೈಎಲೆಕ್ಟ್ರಿಕ್. ಸಸೆಪ್ಟಿಬಿಲಿಟಿ ಆಫ್ ದ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ನಮಗೆ ಗೊತ್ತಿದೆ ಏನು ಈ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಆಯಿತು ಈ ಡೈಎಲೆಕ್ಟ್ರಿಕ್ಸಲ್ಲಿ, ಅದು ಏನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ವಿ ಅದ್ರ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಡೈರೆಕ್ಟಾಗಿ ಡಿಪೆಂಡ್ ಆಗಿರುತ್ತೆ. ಆ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದರೆ ನಮಗೆ ಒಂದು ಕಾನ್ಸ್ಟೆಂಟ್ ಸಿಗುತ್ತೆ. ಆ ಕಾನ್ಸ್ಟೆಂಟನ್ನು ಏನಂತ ಕರಿದ್ವಿ? ಸಸೆಪ್ಟಿಬಿಲಿಟಿ ಆಫ್ ದ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ಸಸೆಪ್ಟಿಬಿಲಿಟಿ ಆಫ್ ದ ಡೈಎಲೆಕ್ಟ್ರಿಕ್. ಓಕೆ, ಸೊ ನಾವು ಈಗ ಒಂದು ಯಾವುದೋ ಈ ಡೈಎಲೆಕ್ಟ್ರಿಕ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಸೊ ಏನಾಗುತ್ತೆ ಅಂತಂದರೆ, ಈ ಒಂದು ಎಲೆಕ್ಟ್ರಿಕ್ ಎಫೆಕ್ಟನ್ನು ತೋರಿಸುತ್ತೆ. ಎಲ್ಲಿವರೆಗೂ ಎಲೆಕ್ಟ್ರಿಕ್ ಎಫೆಕ್ಟನ್ನು ತೋರಿಸುತ್ತೆ?
ಅಪ್ ಟು ದ ಸರ್ಟಿನ್ ಸ್ಟ್ರೆಂತ್ವರೆಗೂ. ಓಕೆ, ಎಷ್ಟು ಅದಕ್ಕೆ ಕೆಪಾಸಿಟಿ ಇರುತ್ತೆ, ಇದನ್ನು ಏನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ ಅದನ್ನು ತಡೆದುಕೊಳ್ಳುವಷ್ಟು ಶಕ್ತಿ, ಅದೆಷ್ಟು ಕೇಪಬಿಲಿಟಿ ಇರುತ್ತೆ ಅಷ್ಟನ್ನು ಅವಾಯ್ಡ್ ಮಾಡುತ್ತೆ. ಸೊ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಏನಂತೆ, ಇಟ್ ಲೂಸ್ ಇಟ್ಸ್ ಪ್ರಾಪರ್ಟಿ ಆ್ಯಂಡ್ ಬಿಹೇವ್ಸ್ ಆಸ್ ದ ಕಂಡಕ್ಟರ್. ಅವಾಯ್ಡ್ ಮಾಡೋಕ್ಕಾಗಲಿಲ್ಲ, ಯಾವಾಗ ಕೆಪಾಸಿಟಿ ಲೂಸ್ ಆಗುತ್ತೋ ಆಗೇನಾಗುತ್ತೆ, ಕಂಡಕ್ಟರ್ ಬಿಹೇವ್ ಮಾಡುತ್ತೆ. ಬಟ್ ಅಪ್ ಟು ವಾಟ್ ರೀಸನ್ ಇಟ್ ಕೆನ್ ಹೋಲ್ಡ್ ಆರ್ ಇಟ್ ಕೆನ್ ಏಬಲ್ ಟು ವಿಸ್ಟ್ಯಾಂಡ್ ದ external electric field. So that reason we call is the strength of that dielectric. So ಯಾವ ರೀತಿ ಡಿಫೈನ್ ಮಾಡ್ತೀವಿ ಹಾಗಾದರೆ ಸ್ಟ್ರೆಂತ್ ಆಫ್ ದ ಡೈಎಲೆಕ್ಟ್ರಿಕ್ನ ಅಂದರೆ, ಸೊ ಅಬ್ಸರ್ವ್ ಕೇರ್ಫುಲಿ, ಸ್ಟ್ರೆಂತ್ ಆಫ್ ದ ಡೈಎಲೆಕ್ಟ್ರಿಕ್ ಆರ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಏನು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದರೆ, ಸೊ ಅದು ಯಾವುದೊಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನ ಆಪೋಸ್ ಮಾಡ್ತಕ್ಕಂಥದ್ದು. ಇದರ ಏನು ಪ್ರಾಪರ್ಟಿ ಏನಿರುತ್ತೆ ಅದನ್ನು ಲೂಸ್ ಮಾಡದೇ ಇರ್ತಕ್ಕಂಥದ್ದು. ಲೂಸ್ ಮಾಡ್ತು ಅಂತಂದರೆ ಚೇಂಜ್ ಆಗುತ್ತೆ, ಆದರೆ ಎಲ್ಲವರೆಗೂ ಲೂಸ್ ಮಾಡಲ್ಲ, ಅಲ್ಲಿವರೆಗೂ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಒನ್ ಮೀನ್ಸ್ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್, ದ ಮ್ಯಾಕ್ಸಿಮಮ್ electric field, so that a dielectric medium, that a dielectric medium can withstand ಅಂದರೆ ತಡಿತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. withstand without breakdown of its insulating property. Insulating property is called dielectric strength. Is called dielectric strength. Observe carefully. Once again, maximum electric field that can a dielectric material can withstand. ಅಂದರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ನ ತಡೆದುಕೊಳ್ಳುವಷ್ಟು ಶಕ್ತಿ ಯಾವುದಕ್ಕಿರ್ತಕ್ಕಂಥದ್ದು, ಈ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಗೆ, ವಿತೌಟ್ ಲೂಸಿಂಗ್ ಇಟ್ಸ್ ಇನ್ಸುಲೇಟಿಂಗ್ ಪ್ರಾಪರ್ಟಿ. ನಮಗೆ ಗೊತ್ತಿದೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇನ್ಸುಲೇಟರ್ ಅಂತ. ಸೊ ಈ ಪ್ರಾಪರ್ಟಿನ ಲೂಸ್ ಮಾಡ್ತು ಅಂತಂದರೆ ಇಟ್ ಬಿಹೇವ್ಸ್ ಆಸ್ ದ ಕಂಡಕ್ಟರ್. ಆದರೆ ಅದನ್ನು ಲೂಸ್ ಮಾಡ್ದಂಗೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನ ತಡಿತಕ್ಕಂಥ ಶಕ್ತಿ, ತಡೆದುಕೊಳ್ಳತಕ್ಕಂಥ ಶಕ್ತಿ ಎಲ್ಲಿವರೆಗೂ ಇರುತ್ತೆ, ದಟ್ ಮಚ್ ವಿ ಕಾಲ್ಡ್ ಆಸ್ ದ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಅದನ್ನು ನಾವು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ನಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ, so if you can place the dielectric material in the external electric field, so ಇದೊಂದು dielectric material ಒಂದು external electric field ಅಲ್ಲಿ ಇಟ್ಟಾಗ, so what changes has to be takes place. ಓಕೆ, ಏನು ಚೇಂಜಸ್ ಆಗ್ತಾ ಇದೆ ಈ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲಲ್ಲಿ ಅಂತ ಪ್ರೀವಿಯಸ್ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ವಿ. ಓಕೆ, ಸೊ ಏನಾಗುತ್ತೆ, ನೆಗೆಟಿವ್ ಚಾರ್ಜಸ್ಸು ಮತ್ತು ಪಾಸಿಟಿವ್ ಚಾರ್ಜಸ್ಸು ಇಂಡ್ಯೂಸ್ ಆಗುತ್ತೆ. ಸೊ ನೆಟ್ ಚಾರ್ಜು 0 ಇರುತ್ತೆ. ಆ್ಯಂಡ್ ಡ್ಯೂ ಟು ಬಿಕಾಸ್ ಆಫ್ ದಿಸ್, whatever the thing that happens, negative to positive means direction of the water dipole moment P is in this direction, negative to the positive. Dipole moment ನಾವು ಡೈರೆಕ್ಷನ್ ಯಾವ್ದು ತೊಗೊಂಡಿರೋದು, ನೆಗೆಟಿವ್ ಟು ದ ಪಾಸಿಟಿವ್ ತೊಗೊಂಡಿರೋದು. ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಆದರೆ ಏನಾಗುತ್ತೆ, ಡ್ಯೂ ಟು ಬಿಕಾಸ್ ಆಫ್ ದಿಸ್ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ಡ್, ಯಾವ ರೀತಿ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಸೊ ಇನ್ಸೈಡ್ ದಿಸ್ ಡೈಎಲೆಕ್ಟ್ರಿಕ್ ಯೂನಿಫಾರ್ಮ್ ಪೋಲರೈಸೇಷನ್ ಅಂತ ಹೇಳ್ತೀವಿ. ಸೊ ಯೂನಿಫಾರ್ಮ್ ಪೋಲರೈಸೇಷನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಒಂದು ಕೇಸಲ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಪೋಲರೈಸೇಷನ್, ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಆರ್ ದಿಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ದ ಮೆಟೀರಿಯಲ್ಸ್.